ಸಿದ್ದು ಕೈ ತಪ್ಪುತ್ತಾ ವಿಪಕ್ಷ ನಾಯಕನ ಸ್ಥಾನ ಅನ್ನುವ ಪ್ರಶ್ನೆ ಪದೇ ಪದೇ ಕಾಡ್ತಾನೆ ಇದೆ. ಅದರಲ್ಲೂ ಕಾಂಗ್ರೆಸ್ ವಲಯದಲ್ಲೇ ಸಿದ್ದರಾಮಯ್ಯನವರ ಕೈ ತಪ್ಪಿಡುತ್ತಾ ವಿಪಕ್ಷ ಸ್ಥಾನ ಅನ್ನುವ ಪ್ರಶ್ನೆಯನ್ನ ಅಲ್ಲಿನ ನಾಯಕರೇ ಮಾಡ್ಕೊಳ್ತಾ ಇರುವಂತದ್ದು. ಮಿಸ್ತ್ರಿ ಕೈಯಲ್ಲಿದೆ ಸಿದ್ದರಾಮಯ್ಯನವರ ಭವಿಷ್ಯ. ರಾಜ್ಯಕ್ಕೆ ಬರ್ತಿದ್ದಾರೆ ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂತ ಮಧುಸೂದನ್ ಮಿಸ್ತ್ರಿ ಅವರು. ನ್ಯೂಸ್ 18 ಜೊತೆ ಸಿದ್ದರಾಮಯ್ಯನವರು ಎಕ್ಸ್ಕ್ಲೂಸಿವ್ ಆಗಿ ಇಂಟರ್ವ್ಯೂ ಕೊಟ್ಟಂತ ಸಂದರ್ಭದಲ್ಲೂ ಕೂಡ ಬೇಕೇ ಬೇಕು, ನನಗೆ ಸಿಗುತ್ತೆ ಅನ್ನುವ ಆತ್ಮವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ನಾಳೆ ಬೆಳಗ್ಗೆ ಕೆಪಿಸಿಸಿ ಕಚೇರಿಯಲ್ಲಿ ಮಹತ್ವದ ಸಭೆ ನಡೀತಾ ಇದೆ. ಕಾಂಗ್ರೆಸ್ ಮುಖಂಡರ ಜೊತೆ ಮಿಸ್ತ್ರಿ 1-to-1 ಚರ್ಚೆಯನ್ನ ಮಾಡ್ತಾ ಇರುವಂತದ್ದು. ವಿಪಕ್ಷ ಸ್ಥಾನದ ಆಯ್ಕೆ ಬಗ್ಗೆ ನಾಯಕರ ಅಭಿಪ್ರಾಯವನ್ನ ಸಂಗ್ರಹಿಸಲಿದ್ದಾರೆ ಮಧುಸೂದನ್ ಮಿಸ್ತ್ರಿ ಅವರು. ವಿಪಕ್ಷ ಸ್ಥಾನದ ರೇಸ್ನಲ್ಲಿ ಎಚ್.ಕೆ. ಪಾಟೀಲ್ ಅವರಿದ್ದಾರೆ. ಮಾಜಿ ಉಪಮುಖ್ಯಮಂತ್ರಿಗಳಾಗಿರುವಂತಹ ಪರಮೇಶ್ವರ್, ಎಚ್.ಕೆ. ಪಾಟೀಲ್ ಪರವಾಗಿ ಖರ್ಗೆ, ಮುನಿಯಪ್ಪ ಬ್ಯಾಟಿಂಗ್ ಅನ್ನ ಕೂಡ ಮಾಡ್ತಾ ಇರುವಂತದ್ದು. ಇಲ್ಲಿ ಮೂವರ ನಡುವೆ ಫೈಟ್ ಇದೆ. ಒಂದು ಸಿದ್ದರಾಮಯ್ಯನವರೇ ಆಗ್ತಾರೆ ಅನ್ನೋದು ಅವರ ಶಿಷ್ಯರು ಅಂದ್ರೆ ಈಗ ಆಲ್ರೆಡಿ ಅಂದ್ರೆ ಸಿಗುತ್ತೆ ಅಂತ ಅನ್ಕೊಳ್ತಾ ಇದ್ದಾರೆ. ಇನ್ನೊಂದ್ ಕಡೆ ಎಚ್.ಕೆ. ಪಾಟೀಲ್ ಅವರು ಕೂಡ ರೇಸ್ ನಲ್ಲಿ ಇರುವಂತದ್ದು. ಅದರ ಜೊತೆಗೆ ಪರಮೇಶ್ವರ್ ಅವರು ಕೂಡ ಪ್ರತಿಪಕ್ಷ ನಾಯಕನಾಗುವಂತ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಸೊ ಯಾರಿಗೆ ಸಿಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಸಿದ್ದರಾಮಯ್ಯನವರಿಗೆ ಪಟ್ಟವನ್ನ ತಪ್ಪಿಸ್ಲಿಕ್ಕೆ ಸಾಕಷ್ಟು ರಣತಂತ್ರವನ್ನ ಮಾಡಲಾಗ್ತಾ ಇದೆ. ಮಿಸ್ತ್ರಿ ಎದುರು ದೂರನ್ನ ನೀಡಲಿಕ್ಕೆ ಹಿರಿಯರು ಕೂಡ ನಿರ್ಧಾರವನ್ನ, ಕಾಂಗ್ರೆಸ್ನ ಹಿರಿಯರು ಕೂಡ ನಿರ್ಧಾರವನ್ನ ಮಾಡಿರುವಂತದ್ದು. ಎಲ್ಲಾ ಮುಖಂಡರ ಅಭಿಪ್ರಾಯವನ್ನ ಸಂಗ್ರಹಿಸಲಿದ್ದಾರೆ ಮಧುಸೂದನ್ ಮಿಸ್ತ್ರಿ ಅವರು. ಸೋನಿಯಾ ಗಾಂಧಿ ಕೈ ಸೇರಲಿದೆ. ಫೈನಲ್ ರಿಪೋರ್ಟ್ ಇವರು ಕೊಡುವಂತ ರಿಪೋರ್ಟ್ ಮೇಲೆ ಸೋನಿಯಾ ಗಾಂಧಿ ಅವರು ಆಯ್ಕೆ ಮಾಡುವಂತದ್ದು. ಸೊ ಹೀಗಾಗಿನೇ ಎಲ್ಲ ಮುಖಂಡರ ಅಭಿಪ್ರಾಯ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿದೆ. ವಿಪಕ್ಷ ಸ್ಥಾನ ಹೊಸಬರಿಗೆ ಕೊಡಿ ಅಂದ್ರೆ ಸಿದ್ದು ಕಂಪ್ಲೀಟ್ ಸೈಡ್ ಲೈನ್ ಆಗಿ ಹೋಗ್ಬಿಡ್ತಾರೆ. ಸಿದ್ದುಗೆ ವಿಪಕ್ಷ ಸ್ಥಾನ ಕೊಟ್ರೆ ಮತ್ತೆ ಸಿಎಂ ಆಗೋ ಕನಸು ಚಿಗುರೊಡೆಯುತ್ತೆ. ಅವರ ಶಿಷ್ಯರಲ್ಲೂ ಅಷ್ಟೇ, ನಮ್ಮ ನಾಯಕನೇ ಮತ್ತೆ ಸಿಎಂ ಆಗ್ತಾರೆ ಅನ್ನುವ ಒಂದು ಕನಸು ಚಿಗುರೊಡೆಯುವಂತದ್ದು. ಸೊ ಹೀಗಾಗಿನೇ ಇಲ್ಲಿ ಹಗ್ಗ ಜಗ್ಗಾಟ ಶುರುವಾಗಿದೆ. ಒಂದ್ ಕಡೆ ಸಿದ್ದರಾಮಯ್ಯನವರು, ಪರಮೇಶ್ವರ್, ಎಚ್.ಕೆ. ಪಾಟೀಲ್ ಮೂವರ ನಡುವೆ ಇಲ್ಲಿ ಈ ಒಂದು ವಿರೋಧ ಪಕ್ಷದ ಸ್ಥಾನಕ್ಕೋಸ್ಕರ ಹಣಾಹಣಿ ನಡೀತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ್ ಪಟೇಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಚಿದಾನಂದ್ ಪಟೇಲ್, ಇಲ್ಲಿ ಮೂವರ ನಡುವೆ ಪ್ರತಿಪಕ್ಷ ಸ್ಥಾನಕ್ಕೋಸ್ಕರ ಪೈಪೋಟಿ ಇರುವಂತದ್ದು. ಮಧುಸೂದನ್ ಮಿಸ್ತ್ರಿ ಅವರು ಕೂಡ ಬರ್ತಾ ಇದ್ದಾರೆ. ಯಾರು ಆಯ್ಕೆ ಆಗುವಂತ ಸಾಧ್ಯತೆ ಇರುವಂತದ್ದು, ಏನೆಲ್ಲ ಲೆಕ್ಕಾಚಾರಗಳು ಆಗ್ತಾ ಇದೆ ಇಲ್ಲಿ? ಪೃಥ್ವಿರಾಜ್ ಆರ್ನಳ್ಳಿ, ಪ್ರಮುಖವಾಗಿ ರಾಜ್ಯ ಕಾಂಗ್ರೆಸ್ ನಲ್ಲಿ ಈಗ ಬಣ ರಾಜಕೀಯ ಆರಂಭವಾಗಿದೆ. ಒಂದು ಕಡೆ ಸಿದ್ದು ಟೀಮ್ ವರ್ಸಸ್ ಸೀನಿಯರ್ಸ್ ಟೀಮ್ ನಡುವೆ ಇದೀಗ ತಿಕ್ಕಾಟ ಆರಂಭವಾಗಿದೆ. ಆಂತರಿಕ ಕದನ ಇದೀಗ ಬೀದಿಗೆ ಬಂದಿದ್ದು, ಬಹಿರಂಗವಾಗಿ ಪರಸ್ಪರ ಹೇಳಿಕೆ ಪ್ರತಿ ಹೇಳಿಕೆಗಳನ್ನ ಕೊಡ್ತಿದ್ದಾರೆ. ಇದು ಕೂಡ ರಾಜ್ಯ ಕಾಂಗ್ರೆಸ್ನ ಹೀನಾಯ ಸ್ಥಿತಿಗೆ ಕೂಡ ತಲುಪಿರುವಂತದ್ದು. ಮತ್ತೊಂದು ಕಡೆ ಇದೇ ಅಕ್ಟೋಬರ್ 10ರಿಂದ 3 ದಿನಗಳ ಕಾಲ ವಿಧಾನಸಭೆ ಅಧಿವೇಶನ ಕೂಡ ಆರಂಭವಾಗಿದೆ. ಅಧಿವೇಶನಕ್ಕೂ ಮುನ್ನ ವಿಪಕ್ಷ ನಾಯಕರನ್ನ ಆಯ್ಕೆ ಮಾಡಬೇಕಾಗಿದೆ. ಅಲ್ಲದೆ ಈಗಾಗಲೇ ಬಣ ರಾಜಕೀಯ ಆರಂಭವಾಗಿದ್ದು ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ವಿಪಕ್ಷ ಸ್ಥಾನಕ್ಕಾಗಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾನೇ ವಿಪಕ್ಷ ನಾಯಕ ಆಗ್ತೀನಿ ಅಂತ ಹೇಳಿ ಪರೋಕ್ಷವಾಗಿ ಹೇಳಿಕೆಯನ್ನು ಕೊಡ್ತಿದ್ದಾರೆ. ಇದರ ಬೆನ್ನಲ್ಲೇ ಎಚ್.ಕೆ. ಪಾಟೀಲ್ ಮತ್ತು ಡಾಕ್ಟರ್ ಜಿ. ಪರಮೇಶ್ವರ್ ಕೂಡ ಆಕಾಂಕ್ಷಿಗಳಾಗಿದ್ದಾರೆ. ಈ ಎಲ್ಲದರ ನಡುವೆ ಒಟ್ಟಾರೆ ಅಭಿಪ್ರಾಯವನ್ನು ತೆಗೆದುಕೊಳ್ಬೇಕು ಮತ್ತು ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಕಾಂಗ್ರೆಸ್ನ ಬೆಳವಣಿಗೆ ಏನು ಮತ್ತು ಇಲ್ಲಿ ಕಾಂಗ್ರೆಸ್ ವಿಪ್ಲವಗಳಿಗೆ ಕಾರಣಗಳು ಎಂಬುದರ ಸಂಬಂಧಪಟ್ಟ ಹಾಗೆ ಸಮಗ್ರ ವರದಿ ಮತ್ತು ಅಭಿಪ್ರಾಯ ಸಂಗ್ರಹಿಸಲು ಎಐಸಿಸಿ ನಮ್ಮ ಪ್ರತಿನಿಧಿಯ ಸಂಪರ್ಕ ಕಡಿತಗೊಂಡಿದೆ. ಎಸ್, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, ನೋಡ್ತಾ ಇದ್ರಿ ಯಾವ ರೀತಿಯಾದಂತಹ ಪೈಪೋಟಿ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ. ಅದರಲ್ಲೂ ಪ್ರಮುಖವಾಗಿ ಮೂವರು ನಾಯಕರ ಮಧ್ಯೆ, ಒಂದು ಸಿದ್ದರಾಮಯ್ಯನವರು, ಎಚ್.ಕೆ. ಪಾಟೀಲ್ ಹಾಗೆ ಡಾಕ್ಟರ್ ಜಿ. ಪರಮೇಶ್ವರ್. ಯಾರನ್ನ ಆಯ್ಕೆ ಮಾಡುತ್ತೆ ಕಾಂಗ್ರೆಸ್ ಅನ್ನೋದನ್ನ ಕಾದ್ ನೋಡ್ಬೇಕು.